ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭುವಿ. ಇವತ್ತು ಡೇ 2 ಆಫ್ ಡೈಲಿ 3 ಪಜಲ್ಸ್ 21 ಡೇಸ್ ಚಾಲೆಂಜ್. ನಿನ್ನೆ ಒಂದು ಕ್ವಶನ್ನಲ್ಲಿ ನಾನು ಆನ್ಸರ್ ತಪ್ಪಾಗಿ ಹೇಳಿದ್ದೆ, ಸೊ ಅದನ್ನು ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು. ಸೊ ಅವರಿಗೆ ಥ್ಯಾಂಕ್ ಯು. ಆ್ಯಂಡ್ ಇವತ್ತಿಂದು ವಿಡಿಯೋಸ್ ಶುರು ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದು ಫಸ್ಟ್ ಕ್ವೆಶನ್. ಇದು ಫಸ್ಟ್ ಕ್ವೆಶನ್, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನೀವು ಕೂಡ ಟ್ರೈ ಮಾಡಿ. ಓಕೆ. 8 ಈವೆಂಟ್ಸ್ JKLMNOPQ ವರ್ ಹೆಲ್ಡ್ ಆನ್ ಡಿಫ್ರೆಂಟ್ ಡೇಟ್ಸ್ 30 ಮತ್ತು 18th ಇನ್ ಮಂತ್ಸ್ ಮಾರ್ಚ್, ಏಪ್ರಿಲ್, ಮೇ, ಜೂನ್. 4 ತಿಂಗಳು 2 ಡೇಟು. ಸೊ 8 ಈವೆಂಟ್ಸ್ ನಡೆದಿದೆ. ನೋ 2 ಈವೆಂಟ್ಸ್ ವರ್ ಹೆಲ್ಡ್ ಆನ್ ದ ಸೇಮ್ ಡೇಟ್ ಆ್ಯಂಡ್ ಸೇಮ್ ಮಂತ್. ಓಕೆ, ಒಂದು ಡೇಟು ಒಂದು ಮಂತಲ್ಲಿ ಒಂದೊಂದೇ ಈವೆಂಟ್ಸ್ ನಡೆದಿದೆ ಅಂತ ಅರ್ಥ. ಸೊ ಈವೆಂಟ್ ಎಮ್ ಫಸ್ಟು ನಾವು ಟೇಬಲ್ ಹಾಕ್ಕೊಂಬಿಡೋಣ. ಮಾರ್ಚ್, ಏಪ್ರಿಲ್, ಮೇ, ಜೂನ್. 13, 18, 13, 18, 13, 18. ಫಸ್ಟ್ ಏನು ಡೇಟ್ ಆದ? ಈವೆಂಟ್ ಎಮ್ ವಾಸ್ ಹೆಲ್ಡ್ 3 months ಬಿಫೋರ್ ಪಿ. ಅಂದರೆ 3 months ಅಂದರೆ ಅದೆರಡು ಮಧ್ಯೆ 2 month ಗ್ಯಾಪ್ ಬರುತ್ತೆ ಅಂತ ಅರ್ಥ. ಬಟ್ ನಾಟ್ ಆನ್ ಎ ಪ್ರೈಮ್ ನಂಬರ್ ಡೇಟ್. ಪ್ರೈಮ್ ಅಂದರೆ ಏನಂದರೆ ಒಂದು ಮತ್ತು ಅದೇ ನಂಬರಿಂದ ಡಿವೈಡ್ ಆಗಬೇಕು, ಆ ಥರ ನಂಬರ್ನ ಪ್ರೈಮ್ ನಂಬರ್ ಅಂತಾರೆ. ಇಲ್ಲಿ 30 ಮತ್ತು 18ನಲ್ಲಿ 13 ಇಸ್ ಎ ಪ್ರೈಮ್ ನಂಬರ್. ಸೊ ಎಮ್ 13 ಹೋಗಲ್ಲ ಅಂದರೆ 18th ಹೋಗುತ್ತೆ. ಇಲ್ಲಿ 2 month ಗ್ಯಾಪ್ ಇದೆ, ಇರೋದೇ 4 ಮಂತು. ಸೊ ಮಾರ್ಚ್ ಅಥವಾ ಎಮ್ ಮಾರ್ಚಲ್ಲಿ ಹೋಗುತ್ತೆ, ಜೂನಲ್ಲಿ ಪಿ ಹೋಗುತ್ತೆ. ಸೊ ನಾವು ಯಾವುದು ಅಂತ ನೋಡ್ಕೊಳ್ಳೋಣ. ಎಮ್ 18 ಹೋಗುತ್ತೆ, ಒಂದು ಪಿ 13 ಆಗ್ಬೋದು, ಪಿ 18th ಆಗ್ಬೋದು. ನೆಕ್ಸ್ಟು ಎಕ್ಸಾಕ್ಟ್ಲಿ 2 ಈವೆಂಟ್ಸ್ ವರ್ ಹೆಲ್ಡ್ ಬಿಟ್ವೀನ್ ಪಿ ಆ್ಯಂಡ್ ಓ. 1 to O, 1 to O. ನೆಕ್ಸ್ಟು ಎನ್ ವಾಸ್ ಹೆಲ್ಡ್ ಬಿಫೋರ್ ಓ. ಎನ್ನು ಓಗಿಂತ ಮುಂಚೆ ಆಗಿದೆ. ಇಲ್ಲಿ ನೋಡಿಕೊಂಡ್ರೆ ನೆಕ್ಸ್ಟ್ ಏನೋ ಕೊಟ್ಟಿದ್ದಾರೆ. ಬೋತ್ ವರ್ ಹೆಲ್ಡ್ ನೈದರ್ ಇನ್ ಸೇಮ್ ಮಂತ್ ನಾರ್ ಆನ್ ದ ಸೇಮ್ ಡೇಟ್. ಸೊ ಸೇಮ್ ಮಂತು ಆಗಲ್ಲ, ಸೇಮ್ ಡೇಟ್ ಆಗಲ್ಲ. ಸೊ ಇಲ್ಲಿ ಎನ್ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಓ 13th ಹೋಗುತ್ತೆ. ಸೊ ಇಲ್ಲೂ ಹೋಗಲ್ಲ, ಇಲ್ಲೂ ಹೋಗಲ್ಲ, ಉಳಿದಿರೋದು ಎನ್ ಇಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಡೇಟ್ ಇದೆ? ಕೆ ವಾಸ್ ಹೆಲ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಜೆ. ಕೆ ಇಮಿಡಿಯೇಟ್ಲಿ ಆಫ್ಟರ್ ಜೆ ಆಗಿತ್ತು. ಎಲ್ ವಾಸ್ ಹೆಲ್ಡ್ ಬಿಫೋರ್ ಕ್ಯೂ ಆ್ಯಂಡ್ ಕ್ಯೂ ವಾಸ್ ನಾಟ್ ಹೆಲ್ಡ್ ಬಿಫೋರ್ ಕೆ. ಅಂದರೆ ಕೆ ಆಫ್ಟರ್. ಎಲ್ ಮತ್ತು ಕೆ ಕೆಳಗೇ ಕ್ಯೂ ಬರುತ್ತೆ. ಇಲ್ಲಿ ಇಮಿಡಿಯೇಟ್ಲಿ 2 ಬಾಕ್ಸ್ ಫಿಲ್ ಆಗೋವಂಥದ್ದು ಒಂದು ಇಲ್ಲಿ ಬರುತ್ತೆ, ಜೆ ಕೆ. ಈ ಕೇಸಲ್ಲಿ ಜೆ ಕೆ ಬರುತ್ತೆ. ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಕೆಯಿಂದ ಮೇಲೇ 2 ಬಾಕ್ಸ್ಗಳು ಖಾಲಿ ಇದೆ. ಇಲ್ಲಿ ನಮಗೆ ಡೇಟಾ ಪ್ರಕಾರ ಕೆ ಕೆಳಗೇ ಕ್ಯೂ ಬರಬೇಕು. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಕೆ ಕೆಳಗೆ ಕ್ಯೂ ಬರಬೇಕು, ಕ್ಯೂ ಮೇಲೆ ಎಲ್ ಬರಬೇಕು. ಸೊ ದಿಸ್ ಕೇಸ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಕ್ವೆಶನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಕ್ವೆಶನ್, ವಿಚ್ ಈವೆಂಟ್ ವಾಸ್ ಹೆಲ್ಡ್ ಆನ್ ಏಪ್ರಿಲ್ 18th? April 18th O. So answer will be B. How many events were held between M and K? M 1 2 3 K. 3 events. So answer will be C. Which of the following combination is correct? March 13th O. No. April 13th L. So this is correct. Which event was held immediately before P? K. ಸೆಕೆಂಡ್ ಕ್ವೆಶನ್, ಇದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಈ ಕ್ವೆಶನ್ ಸಾಲ್ವ್ ಮಾಡೋಣ. 8 persons namely PQRS TUV W live on different floors. Lowermost floor is number as 1. ಸೊ ಇಲ್ಲಿ ನಾವು ಹಾಕೋಬೇಕಾಗುತ್ತೆ 1 2 3 4 5 6 7 8. S lives on
ಆ್ಯಂಡ್ ಎಸ್ ಲೀವ್ಸ್ ಆನ್ ಎನ್ ಆಡ್ ನಂಬರ್ ಫ್ಲೋರ್, ಎಸ್ ಆಡ್ ಅಲ್ಲಾಗುತ್ತೆ. ಡಬ್ಲ್ಯೂ ಲೀವ್ಸ್ 3 floors ಬಿಲೋ ಎಸ್, ಡಬ್ಲ್ಯೂ ಲೀವ್ಸ್ 3 floor ಬಿಲೋ ಎಸ್ ಅಂದರೆ ಅವೆರಡರ ಮಧ್ಯೆ 2 ಗ್ಯಾಪ್ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ 3 person ಲೀವ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಕ್ಯೂ, ಮೇಲ ಅಥವಾ ಕೆಳಗ ಗೊತ್ತಿಲ್ಲ, ಸೊ ಹಿಂಗೆ ಹಾಕ್ಕೊಳ್ಳೋಣ 3. ದ ನಂಬರ್ ಆಫ್ ಪರ್ಸನ್ ಲೀವಿಂಗ್ ಬಿಲೋ ಕ್ಯೂ ಈಸ್ ಈಕ್ವಲ್ ಟು ನಂಬರ್ ಆಫ್ ಪರ್ಸನ್ ಲೀವಿಂಗ್ ಅಬೋವ್. ಸೊ ಕ್ಯೂ ಮತ್ತು ಟಿ ಪೇರಲ್ಲಿ ಬರುತ್ತೆ. ವಿ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ಟಿ, ವಿ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ಟಿ. ಎಕ್ಸಾಕ್ಟ್ಲಿ 2 person ಲೀವ್ ಬಿಟ್ವೀನ್ ವಿ ಆ್ಯಂಡ್ ಆರ್, ವಿ ಮತ್ತು ಆರ್ ಎಕ್ಸಾಕ್ಟ್ಲಿ 2 members. ಯು ಲೀವ್ಸ್ ಅಬೋವ್ ಆರ್ ಬಟ್ ಬಿಲೋ ಪಿ, ಯು ಆರ್ಗಿಂತ ಮೇಲೆ ಬಟ್ ಪಿಗಿಂತ ಕೆಳಗೆ. ಇಲ್ಲಿ ಹಾಗೆ ನೋಡಿಕೊಂಡ್ರೆ 2 ಕೇಸ್ ಬರುತ್ತೆ. ಹೆಂಗಂದರೆ ಎಸ್ಗಿಂತ 3 ಫ್ಲೋರ್ ಕೆಳಗೆ ಖಾಲಿ ಇರಬೇಕು. ಸೊ 3 ಬರಲ್ಲ, ಬಂದರೆ 5ಅಲ್ಲಿ ಬರ್ಬೋದು ಅಥವಾ 7ಅಲ್ಲಿ ಬರ್ಬೋದು. ಸೊ 2 ಕೇಸ್ ನೋಡ್ಕೊಳ್ಳೋಣ. ಒಂದು ಎಸ್ ಇಲ್ಲಿ, ಒಂದು ಎಸ್ ಇಲ್ಲಿ. ಎಷ್ಟು? 2 floor ಡಬ್ಲ್ಯೂ, 2 floor ಡಬ್ಲ್ಯೂ. ಡಬ್ಲ್ಯೂ ಮತ್ತು ಕ್ಯೂಗೆ 3 ಗ್ಯಾಪ್ ಬರಬೇಕು. 1 2 3 ಕ್ಯೂ, ಇಲ್ಲಿ ಕೆಳಗಾಗಲ್ಲ, ಸೊ ಮೇಲೆ 1 2 3 ಕ್ಯೂ. ಕ್ಯೂ ಮತ್ತು ಟಿ ಕ್ಯೂಗಿಂತ ಮೇಲೆ ಎಷ್ಟಿರುತ್ತೋ ಟಿಗಿಂತ ಕೆಳಗೆ ಅಷ್ಟೇ ಫ್ಲೋರ್ ಗ್ಯಾಪ್ ಇರಬೇಕು. ಕ್ಯೂಗಿಂತ ಮೇಲೆ 1 2 ಇದೆ, ಇಲ್ಲಿ 1 2 ಟಿ ಇಲ್ಲಿ ಬರುತ್ತೆ. ಕ್ಯೂ ಮೇಲೆ 0 ಇದೆ, ಇಲ್ಲಿ ಟಿ ಕೆಳಗೆ ಬರುತ್ತೆ. ಟಿದು ಇಮಿಡಿಯೇಟ್ ಮೇಲೆ ವಿ, ಸೊ ಇಲ್ಲೂ ಕೂಡ ವಿ. ವಿ ಮತ್ತು ಆರ್ಗೆ 2 ಫ್ಲೋರ್ ಗ್ಯಾಪ್ ಬರಬೇಕು. ಸೊ ಇಲ್ಲಿ ಬರುತ್ತೆ, ಇಲ್ಲಿ 2 ಕೇಸ್ ಬರುತ್ತೆ. ಆರ್ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ನೋಡೋಣ ಹೆಂಗಾಗತ್ತೆ ಅಂತ. ಫಸ್ಟ್ ಆರ್ ಇಲ್ಲಿ ತಗೊಂಡಾಗ ನಾವು ಯುನ ಆರ್ನ ಈ ಪ್ಲೇಸಲ್ಲಿ ತಗೊಂಡಾಗ ಯು ಇಲ್ಲಿ ಹೋಗುತ್ತೆ, ಸೊ ಪಿ ಇಲ್ಲಿ ಬರುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಕ್ತು. ಇಲ್ಲಿ ಯಾಕೆ ಈ ಕೇಸ್ ರಾಂಗ್ ಆಗುತ್ತೆ ಅಂದರೆ ಆರ್ಗಿಂತ ಮೇಲೆ ಯು ಇಲ್ಲಿ ತಗೋತೀವಿ, ಆದರೆ ಪಿ ಇಲ್ಲಿ ಬಂದಾಗ ಪಿಗಿಂತ ಮೇಲೆ ಯು ಆಗುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಸಿಮಿಲರ್ಲಿ ಆರ್ ಇಲ್ಲಿ ತೊಗೊಂಡ್ರು ಕೂಡ ಅದೇ ಥರ ತಪ್ಪಾಗುತ್ತೆ. ಸೊ ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಕ್ವೆಶನ್ಸ್ನ ನೋಡ್ಕೊಳ್ಳೋಣ. ಹೂ ಲಿವ್ಸ್ ಇಮಿಡಿಯೇಟ್ಲಿ ಅಬೋವ್ ಕ್ಯೂ, ಕ್ಯೂಗಿಂತ ಇಮಿಡಿಯೇಟ್ಲಿ ಅಬೋವ್ ಯು ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ ಲೀವ್ ಬಿಟ್ವೀನ್ ಪಿ ಆ್ಯಂಡ್ ಎಸ್, ಪಿ ಮತ್ತು ಎಸ್ ಮಧ್ಯೆ 2 ಗ್ಯಾಪ್ ಇದೆ. ಸೊ ಬಿ 2. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಫ್ಲೋರ್ ಕಾಂಬಿನೇಷನ್ ಈಸ್ ಕರೆಕ್ಟ್? ಟಿ 4th floor, ಇದು ತಪ್ಪು. ಡಬ್ಲ್ಯೂ 2nd floor, ಎಸ್ ದಿಸ್ ಒನ್ ಈಸ್ ರೈಟ್. ನೆಕ್ಸ್ಟ್, ಇಫ್ ಆಲ್ ದ ಪರ್ಸನ್ ಆರ್ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಟಾಪ್ ಟು ಬಾಟಮ್, ಹೂ ವಿಲ್ ಆಕ್ಯುಪೈ ದ 4th floor? ಪಿ ಕ್ಯೂ ಆರ್ ಎಸ್ ಟಿ, ಟಿ ವಿಲ್ ಆಕ್ಯುಪೈ 4th floor. ನೆಕ್ಸ್ಟ್ ಕ್ವಶನ್ ನೋಡೋಣ. ದಿಸ್ ಈಸ್ ದ 3rd ಕ್ವೆಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಒಂದ್ಸರಿ ಪಾಸ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, 8 person ನೇಮ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಸಿಟ್ಟಿಂಗ್ ಅರೌಂಡ್ ಸ್ಕ್ವಯರ್ ಟೇಬಲ್. ಸೊ ಸ್ಕ್ವಯರ್ ಟೇಬಲ್. 4 person ಆರ್ ಸೀಟೆಡ್ ಅಟ್ ದ ಕಾರ್ನರ್ ಫೇಸಿಂಗ್ ಸೆಂಟರ್, ಅಂದರೆ ಕಾರ್ನರ್ ಸೆಂಟರ್ ಮಿಡಲ್ ಔಟ್. ಸೊ ಕಾರ್ನರ್ ಸೆಂಟರ್ ಮಿಡಲ್ ಔಟ್. ಎಫ್ ಸಿಟ್, ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಎಫ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎ, ಹೂ ಸಿಟ್ಸ್ ಅಟ್ ದ ಮಿಡಲ್ ಆಫ್ ದ ಸೈಡ್. ಓಕೆ, ಎದು ಸೆಕೆಂಡ್ ಟು ದ ರೈಟ್ ಎಫ್ ಇದೆ. ಸೊ ಎಫ್ ಇಲ್ಲಿ ಬರುತ್ತೆ, ಇಲ್ಲೂ ಕೂಡ ಎಫ್ ಇಲ್ಲಿ ಬರುತ್ತೆ. 2 person ಸಿಟ್ ಬಿಟ್ವೀನ್ ಎ ಆ್ಯಂಡ್ ಜಿ. ಒಂದು ಕೇಸಲ್ಲಿ ಎ ಮತ್ತು ಜಿ ಇಲ್ಲಿ ಬಂದರೆ ಇಲ್ಲಿ ಎ ಮತ್ತು ಜಿ ಇಲ್ಲಿ ಬರುತ್ತೆ. 3 person ಸಿಟ್ ಬಿಟ್ವೀನ್ ಹೆಚ್ ಆ್ಯಂಡ್ ಇ. ಹೆಚ್ ಮತ್ತು ಇ ಮಧ್ಯೆ 3 members ಇದ್ದಾರೆ ಅಂದರೆ ಇಲ್ಲಿ ಸ್ಕ್ವಯರಲ್ಲಿ ಏನಾಗುತ್ತೆ, 2 person ಮಧ್ಯೆ
3 ಮೆಂಬರ್ಸ್ ಗ್ಯಾಪ್ ಇದೆ ಅಂದರೆ ಅವರು ಆಪೋಸಿಟಲ್ಲಿ ಕೂತ್ಕೋತಾರೆ ಅಂತ ಅರ್ಥ. ಸೊ ಇವಾಗ ಹೆಚ್ ಮತ್ತು ಇ ಆಪೋಸಿಟಲ್ಲಿ ಬರ್ತಾರೆ. ಸೊ ಒಂದೇ ಖಾಲಿ ಇರೋದು ಇಲ್ಲಿ ಮತ್ತು ಇಲ್ಲಿ, ಆದರೆ ಯಾವುದಾದ್ರು ಎಲ್ಲಿ ಬರುತ್ತೆ ನೋಡ್ಕೊಳ್ಳೋಣ. ಇ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಓಕೆ, ಅವರೇ ಕೊಟ್ಟಿರ್ತಾರೆ. ಇ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಜಿದು ಲೆಫ್ಟ್ ಇ ಇಲ್ಲಿ ಬರುತ್ತೆ, ಇಲ್ಲಿ ಜಿದು ಲೆಫ್ಟ್ ಇ ಇಲ್ಲಿ ಬರುತ್ತೆ. ಇದ್ರದ್ದು ಆಪೋಸಿಟ್ ಹೆಚ್ ಇಲ್ಲಿ ಕೂರುತ್ತೆ, ಇದ್ರದ್ದು ಆಪೋಸಿಟ್ ಹೆಚ್ ಇಲ್ಲಿ ಕೂರುತ್ತೆ. ದ ನಂಬರ್ ಆಫ್ ಪರ್ಸನ್ ಬಿಟ್ವೀನ್ ಹೆಚ್ ಆ್ಯಂಡ್ ಡಿ. ಹೆಚ್ ಮತ್ತು ಡಿ ಮಧ್ಯೆ ಇರೋ ಅಷ್ಟೇ ಪರ್ಸನ್, ಸೇಮ್ ಆ್ಯಸ್ ದ ನಂಬರ್ ಆಫ್ ಪರ್ಸನ್ ಬಿಟ್ವೀನ್ ಡಿ ಆ್ಯಂಡ್ ಬಿ. ಹೆಚ್ ಮತ್ತು ಡಿ ಮಧ್ಯೆ ಎಷ್ಟು ಜನ ಇರ್ತಾರೋ ಡಿ ಮತ್ತು ಬಿ ಮಧ್ಯೆ ಕೂಡ ಅಷ್ಟೇ ಜನ ಇರಬೇಕು ಅಂತ. ಸಿ ಡಸ್ ನಾಟ್ ಸಿಟ್ ಅಡ್ಜಸೆಂಟ್ ಟು ಇ. ಸಿ ಮತ್ತು ಇ ಒಟ್ಟಿಗೆ ಕೂರೋ ಹಾಗಿಲ್ಲ. ಇಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂದರೆ 1, 2, 3 ಗ್ಯಾಪ್ ಇದೆ. ಸೊ ಫಸ್ಟು 1 ತಗೊಳ್ಳೋಣ. ಒಂದು ಗ್ಯಾಪ್ ಎಕ್ಸ್ನ 1 ತಗೊಳ್ಳೋಣ. ಹೆಚ್ ಮತ್ತು 1 ಇಲ್ಲಿಗೆ ಡಿ ಬಂದರೆ ಡಿ ಮತ್ತು ಬಿ ಬರೋಕ್ಕೆ ಆಗಲ್ಲ, ಇಲ್ಲೂ ಆಗಲ್ಲ. ಇಲ್ಲಿ ಬರುತ್ತಾ ನೋಡೋಣ. ಸಿಮಿಲರ್ ಇದೆ, ಬರಲ್ಲ ಅಂದ್ಕೊತೀನಿ. ಹೆಚ್ ಮತ್ತು ಡಿ ಮತ್ತು ಬಿ. ಸೊ 1 ಕ್ಯಾನ್ಸಲ್ ಆಗುತ್ತೆ. ಸೊ 2 ತಗೊಳ್ಳೋಣ ಮ್ಯಾಕ್ಸಿಮಮ್. ಹೆಚ್ 1, 2, 1, 2 ಡಿ, ಬಿ ಬರಲ್ಲ. ಸೊ 1, 2 ಡಿ ಇಲ್ಲಿ ತಗೊಳ್ಳೋಣ. ಸೊ ಡಿ ಮತ್ತು ಬಿ ಮಧ್ಯೆ ಕೂಡ 2 ಗ್ಯಾಪ್ ಇರಬೇಕು. ಸೊ 1 to ಬಿ ಇಲ್ಲಿ ಬರುತ್ತೆ. ಸೊ ಉಳಿಯೋದು ಸಿ ಇಲ್ಲಿ ಬರುತ್ತೆ. ಸಿ ಈ ಪಕ್ಕ ಬಂತು, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡೋಣ, 2 ಗ್ಯಾಪ್ ತಗೊಳ್ಳೋಣ. ಹೆಚ್ ಮತ್ತು ಡಿ ಮಧ್ಯೆ 2, 1 to ಡಿ, ಡಿ ಮತ್ತು ಬಿ ಮಧ್ಯೆ ಕೂಡ 2, 1 to ಬಿ. ಸಿ ಒಂದು ಉಳಿಯುತ್ತೆ, ಅದು ಸಿ ಇಲ್ಲಿ ಬರುತ್ತೆ. ಸೊ ದಿಸ್ ವಿಲ್ ಬಿ ದಿ ಕರೆಕ್ಟ್ ಅರೇಂಜ್ಮೆಂಟ್. ದೀಸ್ ಆರ್ ದಿ ಕ್ವೆಶನ್ಸ್. ಸಾಲ್ವ್ ಮಾಡಿಬಿಟ್ಟು ನೀವು ಒಂದು ಸರಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ತನಕ ನೋಡಿದರೆ ನಿಮಗೇನಾದರೂ ಇದರಿಂದ ಹೆಲ್ಪ್ ಆಗಿದ್ದರೆ ನಂಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ತನಕ ನೋಡಿದರೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ನಿಮ್ಮದು ಆನ್ಸರ್ನ ತಿಳಿಸಿ. ಆ್ಯಂಡ್ ಇದ್ರದ್ದು PDF ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಹಾಕ್ತೀನಿ. ಸೊ ಜಾಯ್ನ್ ಆಗಿ, ಅಲ್ಲಿ ಡೈಲಿ ಕ್ವಿಝಸ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.